ಎಲ್ರಿಗೂ ನಮಸ್ತೆ. ಇವಾಗ ತಾನೇ ಪೂಜೆ ಮುಗೀತು. ನಮ್ಮ ರಾಯರದು 353ನೇ ಶ್ರೀ ಗುರು ಸಾರ್ವಭೌಮರದು ಆರಾಧನೆ ಇರೋದ್ರಿಂದ ಇವತ್ತು ಪೂರ್ವಾರಾಧನೆ ಇರೋದ್ರಿಂದ ನಮ್ಮ ಮನೆ ರಾಯರಿಗೆ ನೈಜ ಹಣ್ಣಿನ ಅಲಂಕಾರ ಇವತ್ತು ನಮ್ಮ ಮನೆ ರಾಯರಿಗೆ ಇವತ್ತು ನಾನು ಮಾಡಿರೋದು. ನೋಡಿ ಅಲಂಕಾರ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾಳೆ ಮಧ್ಯಾರಾಧನೆ ಇರೋದ್ರಿಂದ ನಮ್ಮ ರಾಯರು ನಾಳೆ ಕಣ್ಣು ತೆರೆದು ಭಕ್ತಾದಿಗಳು ಯಾರು ಸೇವೆ ಸಲ್ಲಿಸಿದ್ದಾರೆ, ಯಾರು ಏನು ಹರಕೆಗಳನ್ನ ತೀರಿಸಿದ್ದಾರೆ ಅಂತ ಜ್ಞಾನದಿಂದ ಎದ್ದು ಕಣ್ತೆರೆದು ನೋಡೋದು ಭಕ್ತಾದಿಗಳನ್ನ ನಾಳೆನೆ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಮತ್ತೆ ಪದೇ ಹೇಳ್ತಾ ಇದ್ದೀನಿ, ನಾಳೆ ರಾಯರು ದರ್ಶನ ಮಾಡೋದನ್ನ ಮಾತ್ರ ಯಾರೂ ಮರಿಬೇಡಿ. ಮಠಕ್ಕೆ ಹೋಗಿ ಬೃಂದಾವನ ದರ್ಶನ, ರಾಯರು ದರ್ಶನ ಮಾಡ್ಕೊಂಬನ್ನಿ. ಎಲ್ಲರೂ ರಾಯರು ಸೇವೆ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ. ರಾಯರನ್ನ ನಂಬಿ ಕೆಟ್ಟವ್ರು ಇವತ್ತಿಗೂ ಯಾರೂ ಇಲ್ಲ. ರಾಯರನ್ನ ನಂಬಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ನಮ್ಮ ರಾಯರು. ನಾಳೆ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ನಮ್ಮ ರಾಯರು ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಎಲ್ರಿಗೂ ನಮ್ಮ ರಾಯರು ಒಳ್ಳೇದು ಮಾಡಲಿ. ರಾಯರು ಸೇವೆ ಮಾಡಿ.